ರಾಜ್ಯಪಾಲರ ಭೇಟಿಗೆ ಡಿ.ಕೆ. ಶಿವಕುಮಾರ್ ಸಮಯ ಕೇಳಿದರೆ ಬೆಳಗ್ಗೆ 10:00 ಇನ್ನೊಂದು ಗಂಟೆಯಲ್ಲಿ ಡಿ.ಕೆ. ಶಿವಕುಮಾರ್ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಅಣ್ಣನ ಜೊತೆಗೆ ತಮ್ಮ ಕೂಡ ಲೋಕಭವನಕ್ಕೆ ಹೋಗ್ತಾರೆ. ಡಿ.ಕೆ. ಸುರೇಶ್ CLP ಸಭೆಗೂ ಮೊದಲೇನೆ ರಾಜ್ಯಪಾಲರನ್ನ ಭೇಟಿ ಮಾಡ್ಕೊಂಡ್ಬರ್ತಾರೆ ಡಿ.ಕೆ. ಶಿವಕುಮಾರ್. ಹತ್ತು 30ಕ್ಕೆ ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ ಡಿ.ಕೆ. ಶಿವಕುಮಾರ್. CLP ಸಭೆಗೂ ಮೊದಲೇನೆ ಭೇಟಿ ಮಾಡ್ತಾರೆ. ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, CLP ಸಭೆಗೂ ಮೊದಲೇನೆ ರಾಜ್ಯಪಾಲರ ಭೇಟಿ ಹೋಗ್ತಾ ಇದ್ದಾರಂತೆ ಡಿ.ಕೆ. ಶಿವಕುಮಾರ್, ಹೌದಾ? ಹೌದು ರಂಗನಾಥ್, ಈಗ ರಾಜ್ಯಪಾಲರ ಸಮಯವನ್ನ ಡಿ.ಕೆ. ಸಹೋದರರು ಕೇಳಿದ್ದಾರೆ. ಬಹುತೇಕ ಬೆಳಗ್ಗೆ 10:30ರಿಂದ 11 ಗಂಟೆಯ ಒಳಗಾಗಿ ರಾಜ್ಯಪಾಲರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ಬರು ಕೂಡ ಹೋಗಿ ರಾಜ್ಯಪಾಲರನ್ನ ಇವತ್ತೇ ಭೇಟಿಯಾಗಿ CLP ಸಭೆಗೂ ಮುನ್ನ ಅವರು ಭೇಟಿ ಆಗ್ತಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು, ರಾಜ್ಯಪಾಲರ ಉಪಸ್ಥಿತಿಯನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಅಂದ್ರೆ ಮೊನ್ನೆ ನಡೆದಂತಹ ರೀತಿಯಲ್ಲಿ ಅನಪೇಕ್ಷಿತವಾಗಿ ರಾಜ್ಯಪಾಲರು ಏನಾದರೂ ಹೊರ ರಾಜ್ಯದ ಪ್ರವಾಸಕ್ಕೆ ತೆರಳುವಂತಹ ಸಾಧ್ಯತೆಗಳಿದಾವೆ. ಈ ರೀತಿಯ ವಾತಾವರಣ ಇರುವಂತಹ ಹಿನ್ನೆಲೆಯಲ್ಲಿ ಮೊದಲೇ ರಾಜ್ಯಪಾಲರಿಗೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಉಪಸ್ಥಿತಿಯನ್ನ ನಿರೀಕ್ಷೆಯನ್ನ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಇವತ್ತು ರಾಜಭವನಕ್ಕೆ ತೆರಳುವ ಬಗ್ಗೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ಬರು ಕೂಡ ಯೋಚನೆಯನ್ನ ಮಾಡ್ತಿದ್ದಾರೆ. ಬಹುತೇಕ 10:30ರಿಂದ 11 ಗಂಟೆಯ ಒಳಗಾಗಿ ತೆರಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದ್ದಾವೆ. ಒಂದು, ಡಿ.ಕೆ. ಶಿವಕುಮಾರ್ ಒಬ್ಬರೇ ಪ್ರಮಾಣ ವಚನವನ್ನ ನಾಳೆಯೋ ನಾಡಿದ್ದೋ ತೆಗೆದುಕೊಳ್ತಾರಾ ಅನ್ನುವಂತಹ ಚರ್ಚೆಗಳು ಈಗ ತಕ್ಷಣಕ್ಕೆ ಹುಟ್ಕೊಂಡಿದ್ದಾವೆ. ಅಂದ್ರೆ ರಾಜ್ಯಪಾಲರ ಭೇಟಿ ಮಾಡಿ ಇವತ್ತು ಸಂಜೆ CLP ಸಭೆಯಲ್ಲಿ CLP ನಾಯಕನನ್ನ ಆಯ್ಕೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಮತ್ತೆ ರಾಜಭವನಕ್ಕೆ ತೆರಳಿ CLP ನಾಯಕನ ಆಯ್ಕೆಯ ಪ್ರಕ್ರಿಯೆಗಳು ಮುಗಿದ ಬಗ್ಗೆ ಒಂದಷ್ಟು ಅಧಿಕೃತವಂತ ಮಾಹಿತಿಯನ್ನ ರಾಜಭವನಕ್ಕೆ ತಲುಪಿಸಲಾಗುತ್ತೆ. ನಾಳೆ ಅಥವಾ ನಾಡಿದ್ದೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಏಕಾಂಗಿಯಾಗಿ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡುವಂತಹದ್ರ ಬಗ್ಗೆಯೂ ಕೂಡ ಜೋರಾಗಿ ಚರ್ಚೆ ನಡೀತಾ ಇದೆ. ಅಂದ್ರೆ ಹೈಕಮಾಂಡ್ ಯಾಕೆ ಈ ರೀತಿಯ ಆತಂಕವನ್ನ ಎದುರು ನೋಡ್ತಿದೆ ಅಂತಂದ್ರೆ, ದೊಡ್ಡ ಮಟ್ಟಿಗಿನ ಲಾಬಿ ಸಚಿವ ಸಂಪುಟ ಸೇರ್ಪಡೆಗೆ ನಡೀತಾ ಇದೆ. ಸುಮಾರು 45ರಿಂದ 48 ಮಂದಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಒಂದು ಸ್ಥಾನಕ್ಕೆ 3 ಜನ ಆಕಾಂಕ್ಷಿಗಳು ಅನ್ನುವಂಥ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಬಹುತೇಕ ರಾಜ್ಯಸಭಾ ಚುನಾವಣೆಯೂ ಕೂಡ ಮುಂದಿನ ದಿನಗಳಲ್ಲಿ ಇರುವಂಥ ಇನ್ನೊಂದು ವಾರಕ್ಕೆ ಆ ಪ್ರಕ್ರಿಯೆಗಳು ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಾರಂಭ ಆಗಬೇಕಾಗುತ್ತೆ. ಈ ದೃಷ್ಟಿಯಿಂದ ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ರಾಜಭವನಕ್ಕೆ 11 ಗಂಟೆಗೇನಾದರೂ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಇಬ್ಬರು ಕೂಡ ತೆರಳಿದ್ದೇ ಆದರೆ ಬಹುತೇಕ ನಾಳೆ ನಾಡಿದ್ದು 2 ದಿನದ ಒಳಗಾಗಿ ಅವರು ಏಕಾಂಗಿಯಾಗಿ ಪದಗ್ರಹಣವನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.